ಯಾಕಮ್ಮ ಹೊಡ್ದೆ? ಮತ್ತ್ಯಾಕಮ್ಮ ಹೊಡ್ದೆ? ಮೇಡಮ್ ಅಂತ ಕರ್ದಿಲ್ಲ ಅಂತನಾ? ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಗೊತ್ತಾಯ್ತು, ಸಾರಿ ಮೇಡಮ್. ಹಣೆ ಬಿಸಿ ಇಲ್ಲ ಅಂದ್ರೂ ಇದೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ಓ, ಅರವಿಂದ್ ನಿಮ್ಮ ಮೈದ್ನ ಅಂತನಾ ಸುಳ್ಳು ಹೇಳಿದ್ದು? ಇಲ್ಲ ಮೇಡಮ್, ನಿಜವಾಗ್ಲೂ ಬಿಸಿ ಇದೆ ಅಂತ ಅನ್ನಿಸ್ತು. ಮೋಸ್ಟ್ಲಿ ನನ್ನ ಕೈ ಬಿಸಿ ಇರಬೇಕು ಅನ್ಸುತ್ತೆ. ಹೌದೌದು, ನನ್ನ ಕೈಯೇ ಬಿಸಿ ಇರೋದು. ನೋಡಿ ಬೇಕಾದ್ರೆ. ಅದ್ರ ಅವಶ್ಯಕತೆ ನನಗಿಲ್ಲ. ಸೋಂಬೇರಿಗಳನ್ನ ಕಂಡ್ರೆ ನನ್ಗಾಗಲ್ಲ. ಎಲ್ರೂ ನನ್ನ ಥರ ಕಷ್ಟಪಟ್ಟು ದುಡಿಬೇಕು ಅನ್ನೋದೇ ನನ್ನ ಆಸೆ. ಇಲ್ಲ ಮೇಡಮ್, ನಿಜವಾಗ್ಲೂ ಹುಷಾರಿರಲಿಲ್ಲ. ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ದೆ. ಆಮೇಲೆ ನನ್ನ ಕಾಂಟ್ಯಾಕ್ಟಲ್ಲಿ ಇರೋರು ಒಬ್ರು ಪ್ರೊಡ್ಯೂಸರ್ ಫೋನ್ ಮಾಡಿದ್ರು, ಮೀಟ್ ಮಾಡೋಕ್ಕಂತ ಹೋದೆ. ವಾಟ್? ಹೌದು, ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಬನ್ನಿ ಅಂದರು. ಅದಕ್ಕೆ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಹಾಗೆ ನೀವೇ ಹೀರೋಯಿನ್ ಆಗಬೇಕು ಅಂತ ಕೇಳ್ಕೊಂಡ್ರು. ಹೌದಾ? ಹ್ಞೂ ಮೇಡಮ್, ನಿಮ್ಮ ಪೇಮೆಂಟು ಕೇಳಿದ್ರು. 25 ಲಕ್ಷ ಅಂತ ಹೇಳಿದೆ. ಆದರೆ ಅವರು ಅಷ್ಟೊಂದು ಆಗಲ್ಲ ಅಂತ ಹೇಳಿದ್ರು. ನೀವೇ ಅಷ್ಟೊಂದು ಹೇಳಕ್ ಹೋದ್ರಿ? ಸ್ವಲ್ಪ ಕಡಿಮೆ ಹೇಳಬೇಕಿತ್ತು ತಾನೆ? ಅಯ್ಯೋ ಮೇಡಮ್, ಅವ್ರ ಸಿನಿಮಾ ಬಜೆಟೇ 25 ಲಕ್ಷ ಅಂತೆ. ಹೌದಾ? ಹೌದು ಮೇಡಮ್, ಅಂಥ ಸಿನಿಮಾ ಎಲ್ಲ ನಮ್ಮ ಮೇಡಮ್ ಮಾಡಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದೆ. ಒಳ್ಳೆ ಕೆಲಸನೇ ಮಾಡಿದ್ರಿ. ಯಾವುದಕ್ಕೂ ಅವ್ರ ನಂಬರ್ ಕೊಡಿ, ನಾನೇ ಮಾತಾಡ್ತೀನಿ. ಕಮರ್ಷಿಯಲ್ ಸಿನಿಮಾ ಮಾಡೋಣ ಅಂತ ನಾನೇ ಮಾತಾಡ್ತೀನಿ. ಬೇಡ ಮೇಡಮ್, ಇವಾಗ ನೀವು ಮಾಡ್ತಿರೋ ಸಿನಿಮಾ ಏನಾದರೂ ಹಿಟ್ ಆದರೆ ನಾಳೆ ದೊಡ್ಡ ಸ್ಟಾರ್ ಆಗ್ತೀರಾ. ಆಮೇಲೆ ಈ ಪ್ರೊಡ್ಯೂಸರ್ ಅಲ್ಲ, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ನಿಮ್ಮನ್ನು ಸೈನ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಹೌದು ಮೇಡಮ್, 25 ಲಕ್ಷ ಬಂಡವಾಳ ಇಟ್ಕೊಂಡು ಸಿನಿಮಾ ಮಾಡೋರ ಹತ್ರ ಏನಂತ ಮಾತಾಡ್ತೀರಾ? ಬೇಡ ಮೇಡಮ್, ಅರವಿಂದ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನಿಮ್ ಲೆವೆಲ್ ಬೇರೆನೇ ಇದೆ. ಓಕೆ, ಮುಂದಿನ ಪ್ರಾಜೆಕ್ಟ್ಗಳನ್ನೆಲ್ಲ ಇದೇ ಥರ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಅರವಿಂದ್. ಡೋಂಟ್ ವರಿ ಮೇಡಮ್, ಐ ವಿಲ್ ಟೇಕ್ ಇಟ್, ಡೆಫಿನೆಟ್ಲಿ ಮಾಡ್ತೀನಿ. ಸರಿ, ನಾನು ರೂಮಲ್ಲಿ ರೆಸ್ಟ್ ಮಾಡ್ತಿರ್ತೀನಿ. ಡಯಟ್ ಫುಡ್ ಆರ್ಡರ್ ಮಾಡಿದ್ದೀನಿ, ಬಂದ ತಕ್ಷಣ ರೂಮಿಗೆ ತೊಗೊಂಬನ್ನಿ. ಸರಿ ಮೇಡಮ್. ಅರವಿಂದು ಸ್ವಲ್ಪ ತಡ ಆಗಿದ್ರು ತಗ್ಲಾಕೊಂಡ್ಬಿಡ್ತಿದ್ವಲ್ಲ. ಏನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ವಿ ಬಿಡು. ಸರಿ ಬಿಡು, ಹೋಗಿದ್ ಕೆಲಸ ಏನಾಯ್ತು? ರೀ, ಲಗೇಜ್ ತೊಗೊಂಬನ್ನಿ. ಸರಿ ಇರು, 1 ನಿಮಿಷ ಬಂದೆ.